ಸರ್ ಅಲ್ಲೇ ಸುಮಾರು ಸಂಜೆ 5:30 ಆಗಿತ್ತು ಸರ್ ಟೈಮಿಂಗ್ಸು. ಶ್ರೀರಾಮ್ ಫೈನಾನ್ಸಿಂದ ಮ್ಯಾನೇಜರ್ ಬಂದು ಹಂಗೆಲ್ಲ ಕಟ್ಟಿ ಅಂತ ಹೇಳಿದ್ರು ಸರ್. ನಾಳೆ ಒಡವೆ ಮಾಡಿ ಕಟ್ತೀವಿ ಅಂತ ಹೇಳಿದ್ರು ಸರ್. ಆದ್ರೂ ಕೇಳಲಿಲ್ಲ ಸರ್. ಅವರು ತುಂಬ ಅಲ್ಲೇ ಮಾಡಿ ಯಾಕೋ ಹಂಗೆ ಹಿಂಗೆ ಅಂತೆಲ್ಲ ಅಲ್ಲೇ ಮಾಡಿ ಅಲ್ಲಿ ಹೊಡೆದ್ರು ಸರ್. ಹಂಗಾದ್ಮೇಲೆ ಲೇಡೀಸ್ ಎಲ್ಲ ಕವರ್ ಆಗಿ ಕಲ್ಲು ಮರ ಎಲ್ಲ ಎತ್ಕೊಂಡು ಯಾವಾಗ ದಾಳಿ ಮಾಡಿದ್ರು ಸರ್. ಬರಾರಿ ಅವರು ಬೈಕ್ ನಿಲ್ಲಿಸ್ಬಿಟ್ಟು ಹಾಗಾಗಿ ಬೈಕೆಲ್ಲ ಬೆಂಕಿ ಹಚ್ತಾರೆ ಸರ್. ಬರಲಿ ಮತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ 5 ಜನ ಎಲ್ಲ ಕರ್ಸ್ಕೊಂಡ್ರು ಸರ್ ಅವರು. ಅದಾದಮೇಲೆ ಓಡೊಂಡವರು ಸರ್. ಅವರು ಓಡೊಂಡಾದ್ಮೇಲೆ ಮತ್ತೆ ಬರಲೇ ಇಲ್ಲ ಅವರು. 5 ಜನ ಎಲ್ಲ ಕರ್ಕೊಂಡು ಹೋದರು. ಈಗ ಸಿಗಲಿಲ್ಲ. ಫೋನ್ ಮಾಡಿದ್ರೆ ಇದೇ ಫಸ್ಟ್ ಅಲ್ಲ ಸರ್. ಪದೇ 12 ಗಂಟೆ 1 ಗಂಟೆ ರಾತ್ರಿಲೆಲ್ಲ ಬರ್ತಾರೆ ಸರ್ ಮನೆ ಹತ್ರ. ನಾಳೆ ಒಡವೆ ಮಾಡ್ಬಿಟ್ಟು ಕಟ್ತೀವಿ ಅಂದ್ರೂ ಕೇಳ್ತಿಲ್ಲ ಸರ್. ನಾಳೆ ಒಂದು ದಿವಸ ಟೈಮ್ ಕೊಡಿ, ಸುಮ್ಮನೆ ಒಂದು 20-25 ಸಾವಿರ ಪೆಂಡಿಂಗ್ ಆಯಿತು ಅಷ್ಟೇ ಸರ್. ನಾಳೆ ಒಡವೆ ಮಾಡ್ಬಿಟ್ಟು ಕಟ್ಕೊಡ್ತೀವಿ ಸರ್ ಅಂತಂದ್ರೂ ಕೇಳ್ತಾ ಇಲ್ಲ. ಏಕವಚನದಲ್ಲೆಲ್ಲ ಮಾತಾಡ್ತಾರೆ, ಕೀಳಾಗೆಲ್ಲ ಮಾತಾಡ್ತಾರೆ ಸರ್. ಕೈ ಎತ್ತೋದು, ಒಡೆ ಬರೋದು, ಏನಲ್ಲಿ ಬಾನಲ್ಲಿ ಅಂತೆಲ್ಲ ಮಾತಾಡ್ತಾರೆ ಸರ್. ಎಷ್ಟು ಜನ ಬಂದಿದ್ರು ಒಟ್ಟು? ಒಂದು 2 ಬಂದಿದ್ರು ಸರ್ ಬೈಕಲ್ಲಿ. ಆ ಬೈಕ್ ಬೆಂಕಿ ಹಚ್ಚಿದ್ದು ಅದೇ ಕಾರಣ. ಅವ್ರು ಬರಲಿ ಅಂತ ಅಂದ್ಬಿಟ್ಟೆ ಸರ್ ಬೆಂಕಿ ಹಚ್ಚಿದ್ದು. ಅಲ್ಲೇ 5:30 ಸರ್. ಯಾವ ಊರಲ್ಲಿ ಘಟನೆ ನಡೆದಿದ್ದು? ನಾಗಮಂಗಲ ತಾಲೂಕು ಗೆಜ್ಜೆಹೊಸಳ್ಳಿ ಕಂದಾಪುರ ಸರ್. ಎಷ್ಟು ಗಂಟೆಲಿ ಬಂದಿದ್ರು ಅವರು? ಲೋನ್ ಕೊಟ್ಟಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾಡೋಕ್ಕಾಗ್ಬಿಟ್ಟದ್ರ? ಈಗ ಅಷ್ಟೆಲ್ಲ ದುಡ್ಡು ಕಟ್ಟಿರೋಳು ಇನ್ನೇನು ಇನ್ನೊಂದು ಲಕ್ಷಕ್ಕೆಲ್ಲ ಎದುರ್ಕೊಬಿಡ್ತಿದ್ನ ಸರ್ ನಾನು. ನನ್ನ ಮಗನ ಮೇಲೆ ಕೈ ಮಾಡಬೇಕು ಅನ್ನೋದೇನು? ಇವರೇ ಸೀಜಿಂಗ್ ಇಲ್ಲ ಓಲಿ ಸೀಜಿಂಗ್ ಲೆಟ್ರ್ ಅಲ್ಲಿ ಒಂದು 15 ತಿಂಗಳು ಮುಂಚಿತವಾಗಿ ಕಳಿಸಿದಾರ ಸೀಜಿಂಗ್ ಮಾಡ್ತೀವಿ ಅಂತ. ಇಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ, ಸೀಜಿಂಗ್ ಲೆಟ್ರ್ ಕೊಡ್ತೀವಿ, ಸೀಜಿಂಗ್ ಲೆಟ್ರ್ ತಗೊಬರೋ ಪೊಲೀಸ್ನವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವರು ಹಿಂಗೆ ಆಡ್ಬಿಟ್ಟು ಈಗ ನನ್ನ ಮಗನಿಗೆ ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಟ್ಟು ಹಿಂಗೆಲ್ಲ ಏಟ್ ಮಾಡಿಬಿಟ್ಟು ಇವ್ರು ಹೊಂಟಾಗ್ಬಿಟ್ಟು ಇವರೇ ಕಂಪ್ಲೇಂಟ್ ಮಾಡಿದ್ರೆ ನಾವು ಬಡವ್ರ ಬಗ್ರು ಏನಾಗ್ಬೇಕು ಸರ್? ನಾವು ಆ ಥರ ಮಾಡಿಲ್ಲ. ಅವರೇ ನನ್ನ ಮಗನಿಗೆ ಬಡ್ದಿರೋದು ಇಲ್ಲಿ ಬಾಯಿಗೆ ನೀರು ಬಿಟ್ಟಿರೋದು, ರಕ್ತ ಪಗ್ದು ಚಪ್ಪಲಿ ಪಾಪ್ಲಿ ಏನೂ ಎತ್ತಿಲ್ಲ ನಾವು. ಎಲ್ಲ ಇಲ್ಲೇ ಅದೇ ಸರ್ ನಮಗೆ. ಆಮೇಲೆ ನನ್ನ ಮಗ ಬಂದು ನಮ್ಮ ಅವ್ವನು ಹಿಂಗೆ 10 ಗಂಟೆ ರಾತ್ರಲ್ಲಿ 11 ಗಂಟೆ ರಾತ್ರಲ್ಲಿ 12 ಗಂಟೆ ಹಿಂಗೆಲ್ಲ ಬಂದು ಲೋನ್ ಕಟ್ಟಿಸ್ಕೊಂಡು ಹೋಯ್ತಿದ್ರಲ್ಲ ಬ್ಲಡ್ನಾಗ ಸಿರಮನೆ ಯಾತಕ್ಕೆ ಬಂದರು. ಇವತ್ತು ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಆಗಿ ಹೊಂಟೋಗಿದ್ರೆ ಹಿಂಗೆ ಬಾಯಿಗೆ ನೀರು ಬಿಟ್ಟು ಹಿಂಗೆಲ್ಲ ಹೊಡೆದೋಗೋದಲ್ಲ. ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಅಂದ್ಬಿಟ್ಟು ಕೋಪದಲ್ಲಿ ನನ್ನ ಮಗ ಕಿರಿ ಮಗ ಹಚ್ಚಿದ್ ನಿಜ ಸರ್. ಹೇಳತ್ಗೆ ಅಮ್ಮ ಯಾಕೆ ಪದೇ ಬಂದಾಗೆಲ್ಲ ನಿಂದು ಇದೇ ವಾರ್ತೆನೆ ಗಟ್ಟು ಫಸ್ಟು ದುಡ್ಡು ಕಟ್ಟಗಂಟ ನಾವು ಹೋಗೋದಿಲ್ಲ, ದುಡ್ಡ ಕಟ್ಟಲೇಬೇಕು ನೀವು ಅಂತ ಕೇಳ್ಕೊಂಡ್ರು. ಎಷ್ಟು ಜನ ಬಂದಿದ್ರು? 2 ಬಂದಿದ್ರು ಸರ್. ನಾನು ಅವ್ರ ಹೆಸರು ಕುಲ ಗೊತ್ತಿಲ್ಲ, ಮಕ್ಕದಲ್ಲಿ ಗುರ್ತು ಹಿಡಿತೀನಿ ಸರ್ ನಾನು ಅವ್ರನ್ನ. ಬಂದಿದ್ರು. ಹಂಗಾಗಿ ನಮ್ಮ ಇವತ್ತೇ ಸರ್ ಇವತ್ತು ಬಂದರು. ಇವತ್ತು ದುಡ್ಡು ಕೊಡು ಅಂತ ಕೇಳಿದ್ರು. ಲೋನ್ ಕಟ್ಟಿ ಕಂತು ಕಟ್ಟಿ 4 ಕಂತು ಕಟ್ಟೋ ಗಂಟ ಕ್ಲಿಯರ್ ಮಾಡೋ ಗಂಟ ಹೋಗೋಕ್ಕಿಲ್ಲ ಅಂದರು. ಹೋಗೋಕ್ಕಿಲ್ಲ ಅಂತ ಅಂದಮೇಲೆ ನಾನು ಈ ಥರ ಹೇಳಿದೆ ಸರ್. ಬಂಡವಾಳ ಹಾಕೊಬಿಟ್ಟಿದ್ದೀನಿ, ಆಗಾಗಿಲ್ಲ, ಬೆಳಿಗ್ಗೆ ಒಡವೆ ಮಾಡಿಬಿಟ್ಟು ಬಂದು ಒತ್ತನಂತೆಲ್ಲ ಕಟ್ತೀನಿ ಸರ್ ಅಂತ ಹೇಳಿದೆ ಸರ್ ನಾನು. ಹೇಳೋ ಹೊತ್ತಿಗೆ ನಿಮ್ಮದು ಯಾವಾಗಲೂ ತಿಂಗಳು ಇದೇ ವಾರ್ತೆ ಕಟ್ಟಿ ಅಂತ ಅಂದರು. ನನ್ನ ಮಗ ನಿಂತಿದ್ದ, ನನ್ನ ಮಗ ಬಂದ ಅಷ್ಟೊತ್ತಿಗೆ ಜಾಸ್ತಿಯಿಂದ ಬಂದ ಸಾಕಾಗಿ ಅವನು ಕೂಲಿ ದುಡ್ಡು ಕಟ್ಟ ಸುನಿಲ್ಲ ಅಂದರು ಸರ್. ದುಡ್ಡು ಕಟ್ಟೋಕ್ಕೆ ಈಗಿಲ್ಲ, ಬೆಳಿಗ್ಗೆ ಕಟ್ತೀವಿ, ಅಮ್ಮ ಹೇಳ್ತಾವ್ರಲ್ಲ ದುಡ್ಡು ಕಟ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ರು ಸರ್ ನನಗೆ. ಹೇಳಿದ್ಮೇಲೆ ಅವನು ಕಟ್ಟೋಕ್ಕಾಗದೆ ಹೇಗ್ತಿಲ್ದೇ ಇದ್ಮೇಲೆ ಯಾತ್ಕೊ ತಗೊಂಡೆ ನೀನು? ಕಟ್ಟೆ ಹೇಗ್ತಿರ್ಬೇಕು, ದುಡ್ಡು ತಗೋಬೇಕು, ಇಲ್ಲ ಅಂತ ದುಡ್ಡು ತಗೋಬೇಕು, ಇಲ್ಲ ಅಂದರೆ ಯಾಕೆ ನೀನು ತಗೊಳ್ಳೋದು ನೀನು ಅಂತ ಅಂದ್ಬಿಟ್ಟು ವಾದ ಮಾಡಿದ್ರು ಅವ್ರ ಜೊತೆ. ವಾದ ಮಾಡ್ತಾ ನೀನು ಏನಮ್ಮ ನೀನು ಕಟ್ಟೆ ಹೇಗ್ತಿಲ್ದೇ ಇದ್ಮೇಲೆ ಇಂಥ ಬಾಳಲ್ಲೆಲ್ಲ ಯಾಕಮ್ಮ ನೀನು ಬಾಳಬೇಕು ನೀನು ಅಂತ ನನಗಂದ್ರು. ಮಟ್ಟಿಗೆ ಮಾತಾಡಿ ಸರ್ ನೀನು ಅಂತ ನಾನು ಅಂದೆ ಸರ್. ಇರೋ ಮಾಮೂಲಿ ಹೇಳ್ತೀನಿ, ಮಟ್ಟಿಗೆ ಮಾತಾಡಿ ಸರ್, ನಾನು ಒಂದು ಸ್ವಲ್ಪ ನಿಮಗೂ ಗೌರವ ಕೊಡ್ತಾಯಿದ್ದೀನಿ, ನಾನು ಗೌರವ ತಗೋತಾಯಿದ್ದೀನಿ, ಮಟ್ಟಿಗೆ ಮಾತಾಡಿ ಸರ್ ಅಂತ ನಾನು ಕೇಳ್ದವ್ರಿಗೆ ಏನಂತ ಅಂದರು. ಏನಮ್ಮ ಮಟ್ಟಿಗೆ ಮಾತಾಡೋದು, ಗೌರವ ಕೊಡೋದು ಏನು ಬತ್ತು ಕಟ್ಟಲೆ ನನ್ನ ಮಗನೇ ಬೋಳಿ ಮಗನೇ ಅಂತ ನನ್ನ ಮಗನ ಕೇಳಿದ್ರು. ನಮ್ಮ ಮಗನ ಕೇಳಿದಾಗ ನನ್ನ ಹತ್ರಕ್ಕೆ ಬಂದಾಗ ಹಿಂಗೆ ಮುಂದೆ ಬಂದಾಗ ನಮ್ಮ ಮಗನವೇ ಸರ್ ಮಟ್ಟಿಗೆ ಮಾತಾಡೋದು ಕಲ್ತಿ ಕಟ್ಟ ಹೇಳ್ತಿಲ್ದಾನೆ ಗಾಡಿ ತಗೊಂಡಿಲ್ಲ, ಕಟ್ಟೋದಾಗ್ಸತ್ತಿರೋದಕ್ಕೆ ಒತ್ತರಿ ಕೊಡ್ತೀನಿ ಅಂದೇಟ್ಗೆ ಅಂತ ಮಾತಾಡ್ತಾ ಇರೋದಕ್ಕೆ ಏನೋ ಬೋಳಿ ಮಗನೇ ನೀನು ಮಾತಾಡ್ತಾ ಇರೋದಂದ್ರು. ಮುಂದೆ ಮ್ಯಾನೇಜರ್ ಸರೇ ಫಸ್ಟ್ ಹಿಡ್ಕೊಂಡ್ಮೇಲೆ ಹಿಂದೆ ಬಂದನಪ್ಪ. ಹಿಂದೆ ತಬ್ಬಿಡ್ಕೊಂಡು ನಮ್ಮ ಮಗನ ಒಬ್ಬ ಮೆಟ್ರ ಹಿಡ್ಕೊಂಡ, ಒಬ್ಬ ಹಿಂದಕ್ಕೆ ಇಬ್ಬರು ಸೇರ್ಕೊಂಡು ಇಬ್ಬರು ಕೆಡಗ್ಬಿಟ್ರು. ಕೆಡಗದೆ ಏಟ್ಗೆ ಗಾಡಿಗೆ ರಪ್ಪ ಅಂತ ಮಕ ಹೊಡೆದ ಏಟ್ಗೆ ಮಗ ಬಿದ್ದೋದ ತಕ್ಷಣ ಗದ್ದ ಹೊಡೆದೈತಿ ಮಕ ಹೊಡೆದೋದ ಏಟ್ಗೆ ಮ್ಯಾನೇಜರ ಬಂದು ನನ್ನ ಮಗನ ಏನು ಹಾಕಿ ಬಡ್ಕೊತಾ ಇದ್ದೀನಿ ನಾನು, ಏನು ಹಾಕಿಲ್ಲ ಸುಮ್ಮನಿರಮ್ಮ ಅಂತ ಅವರೇ ಎತ್ತಿದ್ಮೇಲೆ ಅವರೇ ಎತ್ತಿ ಆಮೇಲೆ ನನಗೆ ಏನು ಓಡಲಿಲ್ಲ ಸರ್ ಆ ಟೈಮಲ್ಲಿ. ನಮಗೆ ಫೋನು ಗೀನು ಏನೂ ಇಲ್ಲ ನಮ್ಮ ಹತ್ರ. ಹಂಗಾಗಿ ಅವನಿಗೆ ನಾನು ನೀರು ಹಾಕೋದು ತಟ್ಟೋದು ಪಟ್ಟೋದು ಎಲ್ಲ ಮಾಡ್ತಾಯಿದ್ದೆ. ನನಗೂ ದನ ತಿವ್ದು ಕಾಲು ಏಟಾಗ್ಬಿಟ್ಟಿತ್ತು. ನನ್ನ ತೆಗೆದು ಆ ಕಡೆಗೆ ಬಿಟ್ರು. ಈ ಹುಡುಗಿನೂ ಇವ್ರು ವಾರ್ಗಿತಿ ನಾನು